Everyone, I am Roopa PC, Assistant Professor in Commerce, Sri Shankaranand Singh Government First Grade College, Hospet, Vijayanagara Shri Krishnadevara University, Ballari. This is the 18th session of Cost Accounting 1 of BCom 5th semester of this university, and this is the 10th session of Material chapter. In the previous session, we solved one problem on FIFO method, that is first in first out method. In this session, we will deal with the LIFO method. What is LIFO method, merits and demerits of LIFO method, and also solve one problem on LIFO method. So what is LIFO method? So LIFO method means, LIFO stands for last in first out. LIFO is a method which is based on the assumption that the units which are acquired last are issued first. So LIFO method ಅಂದರೆ ಲಾಸ್ಟ್ ಇನ್ ಫಸ್ಟ್ ಔಟ್ ಅಂತ. ಸೊ ಇದರದ ಮೇನ್ ಅಸಂಪ್ಷನ್ ಏನು ಅಂದರೆ, ಸೊ ಇಲ್ಲಿ ಯಾವುದು ಲಾಸ್ಟಿಗೆ ಮಟೀರಿಯಲ್ ಬಂದಿರುತ್ತೆ ಅದನ್ನು ಫಸ್ಟ್ ಇಶ್ಯೂ ಮಾಡಬೇಕು. ಮಟೀರಿಯಲ್ ರಿಕ್ವೆಷನ್ ಬಂದಾಗ ಸೊ ಲಾಸ್ಟಲ್ಲಿರೋದನ್ನು ಫಸ್ಟ್, ಲಾಸ್ಟ್ ಯಾವ್ದು ಬಂದಿರುತ್ತೆ ಅದನ್ನು ಫಸ್ಟ್ ಇಶ್ಯೂ ಮಾಡಬೇಕು ಅನ್ನೋದ್ರದ್ದು ಇದ್ರದ್ದು ರೂಲ್ ಆಗಿರುತ್ತೆ, ಅಸಂಪ್ಷನ್ ಆಗಿರುತ್ತೆ. So to price an issue, the price of the latest lot purchased is used, and when the lot exhausts, the price of the previous lot is used. ಈ ಮೆಥಡಲ್ಲಿ ಏನಾಗುತ್ತೆ ಅಂದರೆ, ಲೇಟೆಸ್ಟ್ ಆಗಿ ಏನು ಪರ್ಚೇಸ್ ಮಾಡಿರ್ತಾರೆ ಅದನ್ನು ಫಸ್ಟು ನಾವು ರಿಕ್ವಿಷನ್ ಬಂದಾಗ ಇಶ್ಯೂ ಮಾಡ್ತಾ ಹೋಗಬೇಕು. ಅದು ಲಾಸ್ಟಿಂದು ಏನು ಖಾಲಿ ಆದರೆ ಸೊ ಅದ್ರ ಹಿಂದಿಂದು ಪ್ರೀವಿಯಸ್ ಏನು ಲಾಟ್ ಇರುತ್ತೆ ಅದಕ್ಕೆ ನಾವು ಆ ಲಾಟಿಂದ ಇಶ್ಯೂ ಮಾಡ್ತಾ ಹೋಗಬೇಕು. ಸೊ ದಿಸ್ ಈಸ್ ಜಸ್ಟ್ ಆಪೋಸಿಟ್ ಟು ಫಿಫೋ ಮೆಥಡ್. ಫಿಫೋ ಮೆಥಡಿಗೆ ಜಸ್ಟ್ ಆಪೋಸಿಟ್ಟು ಈ ಲಿಫೋ ಮೆಥಡ್ ಆಗಿರುತ್ತೆ. ಫಿಫೋ ಮೆಥಡಲ್ಲಿ ಏನಾಗಿರುತ್ತೆ ಅಂದರೆ, ಫಸ್ಟ್ ಬಂದಿದ್ದನ್ನು ಫಸ್ಟ್ ಇಶ್ಯೂ ಮಾಡ್ತೀವಿ, ಲಿಫೋ ಮೆಥಡಲ್ಲಿ ಲಾಸ್ಟ್ ಬಂದಿದ್ದನ್ನು ಫಸ್ಟ್ ಇಶ್ಯೂ ಮಾಡ್ತೀವಿ. ಸೊ ವಾಟ್ ಆರ್ ದ ಮೆರಿಟ್ಸ್ ಆರ್ ಅಡ್ವಾಂಟೇಜಸ್ ಆಫ್ ಲಿಫೋ ಮೆಥಡ್? ಸೊ ಲಿಫೋ ಮೆಥಡ್ ಇಸ್ ಸಿಂಪಲ್ ಟು ಆಪರೇಟ್ ಆ್ಯಂಡ್ ಈಸಿ ಟು ಅಂಡರ್ಸ್ಟ್ಯಾಂಡ್. ಸೊ ಇದು ನಮಗೆ ಕ್ಯಾಲ್ಕುಲೇಟ್ ಮಾಡಲಿಕ್ಕಾಗಲಿ ಅಥವಾ ಅರ್ಥ ಮಾಡ್ಕೊಳ್ಳಿಕ್ಕಾಗಲಿ, ನಾವು ಇಲ್ಲಿ ಆಪ್ರೇಟ್ ಮಾಡಲಿಕ್ಕಾಗಲಿ ಸೊ ಈಸಿಯಾಗಿ ನಾವು ಅರ್ಥ ಮಾಡ್ಕೊಳ್ಬೋದು ಇದನ್ನು. ಸೊ ಲಿಫೋ ಮ್ಯಾಚಸ್ ಮೋಸ್ಟ್ ರೀಸೆಂಟ್ ಕಾಸ್ಟ್ ಅಗೇನ್ಸ್ಟ್ ಕರೆಂಟ್ ರೆವಿನ್ಯೂಸ್. ಸೊ ಲಿಫೋ ಮೆಥಡಲ್ಲಿ ಲೇಟೆಸ್ಟ್ ಪ್ರೈಸಸ್ನ ನಾವು ಹಾಕೋದ್ರಿಂದ ಕರೆಂಟ್ ಏನು ಪ್ರೈಸ್ ಇರುತ್ತೆ ಅದನ್ನು ತೋರಿಸ್ತೀವಿ. ಸೊ ರೆವಿನ್ಯೂಸು ಸಹ ನಮಗೆ ಕರೆಂಟ್ ಇದರಲ್ಲಿ ತೋರಿಸ್ತಾ ಹೋಗ್ತೀವಿ. ಸೊ ಡ್ಯೂರಿಂಗ್ ದ ಪೀರಿಯಡ್ ಆಫ್ ರೈಸಿಂಗ್ ಪ್ರೈಸಸ್ ಬುಕ್ ಪ್ರಾಫಿಟ್ ವಿಲ್ ಬಿ ರೆಡ್ಯೂಸ್, ಹೆನ್ಸ್ ಅಫೆಕ್ಟ್ಸ್ ಅಟ್ರಾಕ್ಟ್ಸ್ ಲೆಸ್ಸರ್ ಇನ್ಕಮ್ ಟ್ಯಾಕ್ಸ್. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ, ಸೊ ಲೇಟೆಸ್ಟ್ ಪ್ರೈಸ್ ನಾವು ತೋರಿಸೋದ್ರಿಂದ, ಲೇಟೆಸ್ಟ್ ಯಾವಾಗ್ಲೂ ರೈಸಿಂಗೇ ಇರುತ್ತೆ ಪ್ರೈಸಸ್ ಯಾವಾಗ್ಲೂ. ಸೊ ಇರೋದ್ರಿಂದ ನಾವು ಲೇಟೆಸ್ಟು ಕ್ಲೋಸಿಂಗ್ ಸ್ಟಾಕಲ್ಲಿ ಏನು ತೋರಿಸ್ತೀವಿ ಅಂದರೆ, ಹಳೇದೇನು ಉಳಿದಿರುತ್ತೆ ಅದನ್ನು ತೋರಿಸೋದ್ರಿಂದ ನಮಗೆ ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂ ಕಡಿಮೆ ತೋರಿಸ್ತೀವಿ. ಸೊ ಅದರಿಂದ ನಮ್ಮದು ಪ್ರಾಫಿಟ್ ಕಡಿಮೆ ತೋರಿಸ್ತೀವಿ. ಆ ಪ್ರಾಫಿಟ್ ಕಡಿಮೆ ತೋರಿಸೋದ್ರಿಂದ ನಮ್ಮದು ಟ್ಯಾಕ್ಸು ಸಹ ಇಲ್ಲಿ ಕಡಿಮೆ ಆಗುತ್ತೆ. ಸೊ ಲಿಫೋ ಮೆಥಡ್ ಫೆಸಿಲಿಟೇಟ್ಸ್ ಕಂಪ್ಲೀಟ್ ರಿಕವರಿ ಆಫ್ ಮಟೀರಿಯಲ್ ಕಾಸ್ಟ್. ಈ ಮೆಥಡಲ್ಲಿ ಆ್ಯಕ್ಚುಯಲ್ ಪ್ರೈಸ್ ಏನಿರುತ್ತೆ, ಸೊ ಲೇಟೆಸ್ಟ್ ಪ್ರೈಸ್ ಅದಷ್ಟು ನಾವು ಹಾಕೋದ್ರಿಂದ, ಸೊ ಇಲ್ಲಿ ಯಾವುದೇ ಇಮ್ಯಾಜಿನರಿ ಪ್ರೈಸನ್ನು ನಾವು ಅಲ್ಲಿ ಬಳಸೋದಿಲ್ಲ. ಸೊ ಲೇಟೆಸ್ಟ್ ಪ್ರೈಸ್ ಏನಿರುತ್ತೆ ಅದನ್ನು ತೋರಿಸೋದ್ರಿಂದ ಸೊ ಪೂರ್ತಿ ನಮ್ಮದು ಮೆಟೀರಿಯಲ್ ಕಾಸ್ಟು ರಿಕವರಿ ಆಗುತ್ತೆ. ಸೊ ವಾಟ್ ಆರ್ ದ ಡಿಮೆರಿಟ್ಸ್ ಆರ್ ಡಿಸ್ಅಡ್ವಾಂಟೇಜಸ್ ಆಫ್ ಲಿಫೋ ಮೆಥಡ್? Inventory valuation does not reflect the current prices and therefore not useful in the context of current conditions. ಸೊ ಇಲ್ಲಿ ಇನ್ವೆಂಟ್ರಿ ವ್ಯಾಲ್ಯೂಯೇಷನ್ ನಮಗೆ ಕ್ಲೋಸಿಂಗ್ ಸ್ಟಾಕ್ ಯಾವಾಗಲೂ ಹೆಂಗೆ ತೋರಿಸುತ್ತೆ ಅಂದರೆ, ಉಳಿದಿರೋದು ಫಿಫೋ ಮೆಥಡ್ ಪ್ರಕಾರ ತೋರಿಸ್ತಾ ಇರ್ತೀವಿ. ಸೊ ಲಾಸ್ಟ್ ಬಂದಿರೋದನ್ನ ನಾವು ಅಲ್ಲಿ ಖರ್ಚು ತೋರಿಸಿರೋದ್ರಿಂದ ಸೊ ಇಲ್ಲಿ ಲಾಸ್ಟ್ ನಾವು ಕ್ಲೋಸಿಂಗ್ ಸ್ಟಾಕಲ್ಲಿ ತೋರಿಸೋದು ಹಳೇದು ಏನು ರೇಟಲ್ಲಿರುತ್ತೆ ಅದನ್ನು ತೋರಿಸ್ತೀವಿ. ಸೊ ಅದರಿಂದ ನಮ್ಮದು ವ್ಯಾಲ್ಯೂ ಇಲ್ಲಿ ಕಡಿಮೆ ತೋರಿಸ್ತಾ ಇರುತ್ತೆ. ಸೊ ಇಲ್ಲಿ ಕರೆಂಟ್ ನಮ್ಮ ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂ ತುಂಬ ಕಡಿಮೆನೇ ತೋರಿಸ್ತಾ ಇರುತ್ತೆ. When the number of purchases are very large, this method become tedious. ಫಿಫೋ ಮೆಥಡ್ ಪ್ರಕಾರನೇ ತುಂಬ ಇಲ್ಲಿ ಏನಾದರೂ ಜಾಸ್ತಿ ಪರ್ಚೇಸಸ್ ಆದಾಗ ಸೊ ತುಂಬ ಲಾಟ್ಸ್ ಉಳಿದಿರೋದ್ರಿಂದ ಇಲ್ಲಿ ನಮಗೆ ಕ್ಯಾಲ್ಕುಲೇಷನ್ನು ಟಿಡಿಯಸ್ ಆಗೋ ಚಾನ್ಸಸ್ ಇರುತ್ತೆ. ಡ್ಯೂರಿಂಗ್ ದ ಪೀರಿಯಡ್ ಆಫ್ ಡಿಕ್ಲೈನಿಂಗ್ ಪ್ರೈಸಸ್ ದ ಬುಕ್ ಪ್ರಾಫಿಟ್ಸ್ ಆರ್ ಇನ್ಫ್ಲೇಟೆಡ್ ಆ್ಯಂಡ್ ಮೋರ್ ಇನ್ಕಮ್ ಟ್ಯಾಕ್ಸ್ ಪೇಯಬಲ್ ಆನ್ ದಿ ಪ್ರಾಫಿಟ್. ಸೊ ಇಲ್ಲಿ ಡಿಕ್ಲೈನಿಂಗ್ ಪ್ರೈಸಸ್ ಇದ್ದಾಗ, ಇನ್ಫ್ಲೇಷನ್ ಇದ್ದಾಗ ಇದು ಹೆಲ್ಪ್ಫುಲ್ ಆಗುತ್ತೆ ಲಿಫೋ ಮೆಥಡು. ಆದರೆ ಡಿಕ್ಲೈನಿಂಗ್ ಪ್ರೈಸಸ್ ಏನಾದರೂ ಇದ್ದರೆ, ಡಿಫ್ಲೇಷನ್ ಇದ್ದಾಗ ಸೊ ಬುಕ್ ಪ್ರಾಫಿಟ್ಸ್ ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂ ಜಾಸ್ತಿ ತೋರಿಸ್ತಾ ಇರುತ್ತೆ. ಫಿಫೋ
ಅಂದರೆ ಓಲ್ಡ್ ಸ್ಟಾಕನ್ನು ತೋರಿಸೋದ್ರಿಂದ, ಓಲ್ಡ್ ಸ್ಟಾಕ್ ವ್ಯಾಲ್ಯೂ ತೋರಿಸೋದ್ರಿಂದ ನಮಗೆ ಪ್ರಾಫಿಟ್ ಜಾಸ್ತಿ ತೋರಿಸುತ್ತೆ, ಹಾಗೆ ಟ್ಯಾಕ್ಸು ಸಹ ಜಾಸ್ತಿ ಕಟ್ಟಬೇಕಾಗತ್ತೆ. ಲಿಫೋ ಇನ್ವಾಲ್ವ್ಸ್ ಕನ್ಸಿಡರಬಲ್ ಕ್ಲರಿಕಲ್ ವರ್ಕ್. ಸೊ ಇದು ಗೊತ್ತಿದೆ, ಜಾಸ್ತಿ ಪರ್ಚೇಸಸ್ ಆದಾಗ TDS ವರ್ಕ್ ಆಗೋದ್ರಿಂದ ಇಲ್ಲಿ ಕ್ಲರಿಕಲ್ ವರ್ಕು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದರಲ್ಲಿ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಸೊ ಇದು ಲಿಫೋ ಮೆಥಡ್ ಪ್ರಕಾರ ಏನಂದರೆ, ಲಾಸ್ಟ್ ಬಂದಿದ್ದನ್ನ ಫಸ್ಟ್ ಇಶ್ಯೂ ಮಾಡಬೇಕು ಅಂತ. Prepare a store's ledger under LIFO method of pricing the issue of stores using the following information. January 2006 information ಇದೆ. Balance in hand at rupees 2.20 per unit 100 units. ಸೊ ಅಲ್ಲಿ ಬ್ಯಾಲೆನ್ಸು 100 ಯೂನಿಟ್ಸ್ ಇದೆ. ಸೊ ಅದರದ್ದು ರೇಟು 2.20 ಇದೆ. ರಿಸೀವ್ಡ್ at rupees 2.40 per unit 200 units. ಸೊ ಅಲ್ಲಿ 200 ಯೂನಿಟ್ಸ್ನ ರಿಸೀವ್ ಮಾಡಿದ್ವಿ, ರೇಟು 2.40. ಸೊ ನೆಕ್ಸ್ಟು 10th ಡೇಟಲ್ಲಿ ಇಶ್ಯೂಡ್ 150 ಯೂನಿಟ್ಸ್ ಅಂತ ಇದೆ. ಸೊ ಇದಕ್ಕೆ ರೇಟು ನಾವು ಹಾಕಬೇಕು. ಸೊ ಇಲ್ಲಿ ಯಾವಾಗಲೂ ಮಟೀರಿಯಲ್ ಇಶ್ಯೂಸ್ ಅಂದಾಗ ಇಶ್ಯೂ ಪ್ರೈಸ್ ಕೊಟ್ಟಿರಲ್ಲ, ಇಶ್ಯೂ ಪ್ರೈಸ್ ನಾವು ನೋಡಿ ಹಾಕಬೇಕಾಗತ್ತೆ, ಕ್ಯಾಲ್ಕುಲೇಟ್ ಮಾಡಿ. ಸೊ ನೆಕ್ಸ್ಟ್ 14th ರಿಸೀವ್ಡ್ at rupees 2 per unit 100 ಯೂನಿಟ್ಸ್ ಇದೆ. ಸೊ ನೆಕ್ಸ್ಟ್ 18th ಇಶ್ಯೂಡ್ 150 ಯೂನಿಟ್ಸು. ನೆಕ್ಸ್ಟ್ 23rd ರಿಟರ್ನ್ ಫ್ರಮ್ ದ ಇಶ್ಯೂಸ್ ಆನ್ 10th January 20 ಯೂನಿಟ್ಸ್ ಅಂತ ಇದೆ. 10th ಜನವರಿಗೆ ಏನು ಇಶ್ಯೂ ಮಾಡಿದ್ವಲ್ಲ ಅದರಲ್ಲಿ 20 ಯೂನಿಟ್ಸು ನಮಗೆ ವಾಪಸ್ಸು ಸ್ಟೋರಿಗೆ ಬಂದಿದೆ, ಇದು ಒಂದು ಅಡ್ಜಸ್ಟ್ಮೆಂಟು. ನೆಕ್ಸ್ಟ್ 26th ರಿಸೀವ್ಡ್ at rupees 2.50 per unit. ಸೊ ಪರ್ಚೇಸಸ್ ಇದೆ 125 ಯೂನಿಟ್ಸ್ ಅಟ್ ದ ರೇಟ್ ಆಫ್ 2.50. ನೆಕ್ಸ್ಟ್ ವೇಸ್ಟೇಜ್ ಇದೆ 30th ಡೇಟಿಗೆ 10 ಯೂನಿಟ್ಸ್ ಅಂತ. ವೇಸ್ಟೇಜ್ ಅಂದಾಗ ಸೊ ಎಕ್ಸ್ಟ್ರಾ ಇಲ್ಲಿ ನೀವು ವೇಸ್ಟ್ ಆಗಿದೆ, ಸ್ಕ್ರ್ಯಾಪ್ ಆಗಿದೆ ಅಂತ ಹೇಳಿದಾಗ ಅದನ್ನು ಏನು ಮಾಡಬೇಕು ಅಂತ. ನೆಕ್ಸ್ಟ್ 31st ಇಶ್ಯೂಡ್ 110 ಯೂನಿಟ್ಸ್ ಇದೆ. ಸೊ ಅದರದ್ದು ವ್ಯಾಲ್ಯೂ ಸಹ ನಾವು ಕಂಡುಹಿಡ್ಕೊಳ್ಬೇಕು, ರೇಟ್ ಆ್ಯಂಡ್ ವ್ಯಾಲ್ಯೂ. ಸೊ ನೆಕ್ಸ್ಟ್ ಲಾಸ್ಟ್ ಸೆಂಟೆನ್ಸ್ ನೋಡಿ. ದ ಸ್ಟಾಕ್ ವೆರಿಫೈಯರ್ ಆಫ್ ದ ಫ್ಯಾಕ್ಟರಿ ಹ್ಯಾಡ್ ಫೌಂಡ್ ಎ ಶಾರ್ಟೇಜ್ ಆಫ್ 5 ಯೂನಿಟ್ಸ್ ಆನ್ 20th January ಆ್ಯಂಡ್ ಲೆಫ್ಟ್ ಎ ನೋಟ್ ಅಕಾರ್ಡಿಂಗ್ಲಿ. ಸೊ ಇಲ್ಲಿ 20th ಜನವರಿಗೆ ಒಂದು 5 ಯೂನಿಟ್ಸು ಶಾರ್ಟೇಜ್ ಆಗಿದೆ ಇಂದಿಷ್ಟು. ಸೊ ಅದನ್ನು ಇಲ್ಲಿ ನೋಟ್ ಬರೆದಿಟ್ಟಿದ್ದಾರೆ, ಅದನ್ನು ನಾವು ಇಲ್ಲಿ ಅಡ್ಜಸ್ಟ್ ಮಾಡಬೇಕಾಗತ್ತೆ. ಸೊ ಇದು ಮಧ್ಯದಲ್ಲಿ ಬರುತ್ತೆ 20th ಜನವರಿ ಅಂದರೆ ಇಲ್ಲೆಲ್ಲ ಟ್ರಾನ್ಸಾಕ್ಷನ್ಸ್ ಕೊಟ್ಟಾದಮೇಲೆ ಕೆಳಗಡೆಗೆ ನಮಗೆ ಒಂದು ಸೆಂಟೆನ್ಸಲ್ಲಿದೆ. ಇದನ್ನು ಯಾವಾಗಲೂ ಪ್ರಾಬ್ಲಮ್ ಪೂರ್ತಿ ನಾವು ಓದಿ ಆದಮೇಲೆ ಯಾವುದೇ ನಾವು ಪ್ರೈಸಿಂಗ್ ಮೆಥಡ್ನ ನಾವು ಸ್ಟಾರ್ಟ್ ಮಾಡಬೇಕು. ಸೊ ಇಲ್ಲಿ ನೋಡಿ 20th ಜನವರಿಗೆ ಇರೋದನ್ನು ನಾವು ಬಿಟ್ಬಿಟ್ಟು ಕೊನೆಗೆ ಮಾಡಿದಾಗ ಸೊ ಇಲ್ಲಿ ನಾವು ಮಧ್ಯದಲ್ಲಿ ಸೇರಿಸಲಿಕ್ಕೆ ಸಾಧ್ಯ ಆಗಲ್ಲ. ಸೊ 18th ಡೇಟ್ ಇದೆ ಇಲ್ಲಿ, 18th ಡೇಟ್ ಆದ ತಕ್ಷಣ 20th ಆದಮೇಲೆ ನಾವು 23rd ಹೋಗಬೇಕು. ಸೊ ಇಲ್ಲದೆ ಹೋದರೆ ಈ ಇಡೀ ಪ್ರಾಬ್ಲಮ್ನ 31st ಕ್ಯಾಲ್ಕುಲೇಟ್ ಮಾಡಿ ಎಲ್ಲ ಮಾಡಿ ಆದಮೇಲೆ ಸೊ ನಾವು 20th ಮಧ್ಯದಲ್ಲಿ ಸೇರಿಸಲಿಕ್ಕೆ ಅಲ್ಲಿ ಬ್ಯಾಲೆನ್ಸಸ್ಸು ನಮಗೆ ತೋರ್ಸೋಕ್ಕೆ ಸರಿ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಫೈಂಡ್ ದ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಆನ್ 31st January 2006. ಸೊ ರೈಟ್ ಎ ನೋಟ್ ವೇರ್ ಎವರ್ ನೆಸಸರಿ ಅಂತ ಕೇಳಿದ್ದಾರೆ. ಸೊ ಫಾರ್ಮ್ಯಾಟ್ ಸೇಮ್ ಫಾರ್ಮ್ಯಾಟು ಫಿಫೋಗಾಗಲಿ ಇಫೋಗಾಗಿ ಅಥವಾ ಸಿಂಪಲ್ ಆವ್ರೇಜ್, ವೇಟೆಡ್ ಆವ್ರೇಜ್ ಎಲ್ಲದಕ್ಕೂ ಸ್ಟೋರ್ಸ್ ಲೆಡ್ಜರ್ ಫಾರ್ಮ್ಯಾಟ್ ಸೇಮ್ ಇರುತ್ತೆ. ಡೇಟ್, ರಿಸಿಟ್ಸ್, ಇಶ್ಯೂಸ್, ಬ್ಯಾಲೆನ್ಸ್, ರಿಮಾರ್ಕ್ಸ್. ಸೊ ಇಲ್ಲಿ ಡೇಟ್ ಕ್ರೊನೊಲಾಜಿಕಲ್ ಆರ್ಡರಲ್ಲಿ ಇರಬೇಕು. ಓಕೆ, ಆ್ಯಂಡ್ ದೆನ್ ರಿಸಿಟ್ಸ್ ಕಾಲಮು, ಇಶ್ಯೂ, ಬ್ಯಾಲೆನ್ಸ್. ಸೊ ಇಲ್ಲಿ ರಿಸಿಟ್ಸಲ್ಲಿ GR ನಂಬರ್, ಕ್ವಾಂಟಿಟಿ, ರೇಟ್, ಅಮೌಂಟು. ಆ್ಯಂಡ್ ದೆನ್ ಇನ್ ಇಶ್ಯೂ ಕಾಲಮ್ MR ನಂಬರ್, ಕ್ವಾಂಟಿಟಿ, ರೇಟ್, ಅಮೌಂಟು. ಬ್ಯಾಲೆನ್ಸಲ್ಲಿ ಕ್ವಾಂಟಿಟಿ, ರೇಟ್, ಅಮೌಂಟ್. ಓಕೆ, ಸೊ ಇಲ್ಲಿ ಫಸ್ಟಿಂದ ನೋಡ್ತಾ ಬರೋಣ. ಫಸ್ಟ್ ಡೇಟಿಂದ ಏನೇನು ಟ್ರಾನ್ಸಾಕ್ಷನ್ ಆಗಿದೆ ಅಂತ. 1st ಜನವರಿಗೆ ಬ್ಯಾಲೆನ್ಸ್ ಇನ್ ಹ್ಯಾಂಡ್ at rupees 2.20 per unit. ಸೊ 100 ಯೂನಿಟ್ಸ್ ಇದೆ. ಸೊ 100 ಯೂನಿಟ್ಸ್ ಬ್ಯಾಲೆನ್ಸು 2.20 ಹಂಗೆ. ಸೊ ಇಲ್ಲಿ ಇಶ್ಯೂನಲ್ಲೂ ಬರಲ್ಲ, ರಿಸಿಟ್ಸಲ್ಲೂ ಬರಲ್ಲ, ಬ್ಯಾಲೆನ್ಸಲ್ಲಿ ಮಾತ್ರ ಬರಿತೀವಿ. 100 ಯೂನಿಟ್ಸ್ ಅಟ್ ದ ರೇಟ್ ಆಫ್ 2.20 220 ರೂಪೀಸ್ ಆಗುತ್ತೆ. ನೆಕ್ಸ್ಟ್ ಡೇಟು 2nd ರಿಸೀವ್ಡ್ at rupees 2.40 per unit 200 ಯೂನಿಟ್ಸ್. ಸೊ ರಿಸಿಟ್ಸ್ ಅಂದರೆ ನಾವಿಲ್ಲಿ ರಿಸಿಟ್ ಕಾಲಮಲ್ಲಿ ಪರ್ಚೇಸಸ್ ಆಗಿರೋದನ್ನ ಬರೀರಿ. 200 ಯೂನಿಟ್ಸ್ ಅಟ್ ದ ರೇಟ್ ಆಫ್ 2.40 ಮಲ್ಟಿಪ್ಲೈ ಮಾಡಿದ್ರೆ 480 ಆಯಿತು. ಸೊ ಬ್ಯಾಲೆನ್ಸ್ ಬರಿಬೇಕಾದ್ರೆ ಫಸ್ಟು ಏನಿತ್ತು ಓಲ್ಡ್ ಬ್ಯಾಲೆನ್ಸ್ ಅದನ್ನು ಫಸ್ಟ್ ಬರ್ಕೊಳ್ಳೋಣ. 100 ಯೂನಿಟ್ಸ್ ಅಟ್ ದ ರೇಟ್ ಆಫ್ 2.20 220. ಪರ್ಚೇಸಸ್ ಅಥವಾ ರಿಸಿಟ್ಸ್ 200 ಯೂನಿಟ್ಸ್ ಅಟ್ ದ ರೇಟ್ ಆಫ್ 2.40 480 ರೂಪೀಸ್. ಸೊ 2 ಬ್ಯಾಚ್ ಇದೆ ನಮಗೆ, 2 ಲಾಟ್, ಒಂದು 2.20 ಒಂದು, ಇನ್ನೊಂದು 2.40
ಒಂದು ಲಾಟ್, ಅಲ್ಲಿಗೆ 2 ಲಾಟ್ ಇದೆ ನಮಗೆ. ಸೊ ನೆಕ್ಸ್ಟ್ ಡೇಟ್ ನೋಡೋಣ. ಫಸ್ಟ್ ಆಯಿತು, ಸೆಕೆಂಡ್ ಆಯಿತು, 10th ಡೇಟಿಗೆ ಇಶ್ಯೂಡ್ 150 ಯೂನಿಟ್ಸ್ ಅಂತ ಇದೆ. ಓಕೆ, ಇಶ್ಯೂಡ್ 150 ಯೂನಿಟ್ಸ್ ಅಂತ ಇದೆ 10th ಡೇಟಿಗೆ. ಇದು ನೋಡಿ ಲೀಫೋ ಮೆಥಡು. ಸೊ ಫಿಫೋ ಮೆಥಡಿನ ಹಿಂದಿನ ಪ್ರಾಬ್ಲಮಲ್ಲಿ ಹೇಳಿದ್ವಿ. ಸೊ ಓಲ್ಡೆಸ್ಟ್ ಏನಿರುತ್ತೆ ಅದನ್ನು ಫಸ್ಟ್ ಇಶ್ಯೂ ಮಾಡಬೇಕು ಅಂತ. ಆದರೆ ಲೀಫೋ ಮೆಥಡಲ್ಲಿ ಲೇಟೆಸ್ಟ್ ಅಂದರೆ ಹೊಸದಾಗಿ ಲಾಸ್ಟಿಗೆ ಏನು ಬರೆದಿರ್ತೀವಿ ಅದರಿಂದ ನಾವು ಇಶ್ಯೂ ಮಾಡಬೇಕಾಗತ್ತೆ. ಸೊ ಲಾಸ್ಟಲ್ಲಿ ಏನಿದೆ ನೋಡಿ ಬ್ಯಾಚು 200 ಯೂನಿಟ್ಸ್ ಅಟ್ ದ ರೇಟ್ ಆಫ್ 2.40 ಇದೆ. ಸೊ ಅಲ್ಲಿಗೆ 200 ಯೂನಿಟ್ಸಲ್ಲಿ ನಾವು ಬೇಕಾಗಿರೋದು 150 ಯೂನಿಟ್ಸ್ನ ಇಶ್ಯೂ ಮಾಡ್ಕೊಳ್ಬೇಕು. ಸೊ 150 ಯೂನಿಟ್ಸು ಸಿಗುತ್ತೆ ನಮಗೆ. 150 ಯೂನಿಟ್ಸ್ ಅಟ್ ದ ರೇಟ್ ಆಫ್ 2.40. ಸೊ 360 ರುಪೀಸ್ ಆಯಿತು. ನೆಕ್ಸ್ಟ್ ಬ್ಯಾಲೆನ್ಸ್ ಬರಿಬೇಕಾದ್ರೆ ಸೊ ಓಲ್ಡ್ ಬ್ಯಾಲೆನ್ಸ್ ಏನಿತ್ತು ನೋಡಿ 100 ಯೂನಿಟ್ಸಿಂದ ನಾವೇನು ತೆಗೆದಿಲ್ಲ, ಸೊ ಅದು ಹಾಗೇ ಇರುತ್ತೆ. ಸೊ 100 ಅಟ್ ದ ರೇಟ್ ಆಫ್ 2.20 220. ನೆಕ್ಸ್ಟು 200 ಯೂನಿಟ್ಸಲ್ಲಿ 150 ತೆಗೆದಿದ್ವಿ. ಸೊ ಅದಕ್ಕೆ ನಮಗೆ ಅದರಲ್ಲಿ 200 ಮೈನಸ್ 150 ಮಾಡಿದಾಗ 50 ಯೂನಿಟ್ಸ್ ಇದೆ ಅಟ್ ದ ರೇಟ್ ಆಫ್ 2.40. ಸೊ ಅಮೌಂಟು 120 ರುಪೀಸ್. ನೆಕ್ಸ್ಟ್ 10th ಆಯಿತು. ಓಕೆ, 14th ಡೇಟಿಂದು ರಿಸೀವ್ಡ್ ಅಟ್ ₹2 ಪರ್ ಯೂನಿಟ್ ರಿಸಿಟ್ಸ್ ಇದೆ. 2 ಪರ್ ಯೂನಿಟ್ ಹಂಗೆ 100 ಯೂನಿಟ್ಸ್ ಇದೆ. ಸೊ 100 ಯೂನಿಟ್ಸ್ ರಿಸಿಟ್ ಕಾಲಮಲ್ಲಿ, ಎಸ್ 100 ಯೂನಿಟ್ಸ್ ಅಟ್ ದ ರೇಟ್ ಆಫ್ 200 ರುಪೀಸ್. ಮತ್ತೆ ಬ್ಯಾಚನ್ನು ಬರೀಬೇಕು. ಬ್ಯಾಲೆನ್ಸಸ್ಸು ಓಲ್ಡ್ ಏನಿದೆ ಬ್ಯಾಲೆನ್ಸು, ಹಿಂದಿನ ಬ್ಯಾಲೆನ್ಸ್ದು ಫಸ್ಟ್ ಬ್ರಾಡ್ ಡೌನ್ ಮಾಡಿ 100 ಯೂನಿಟ್ಸ್ ಅಟ್ ದ ರೇಟ್ ಆಫ್ 2.20 220. ಸೊ 50 ಯೂನಿಟ್ಸು ಇತ್ತು, ಅದನ್ನು ಬರೆಯೋಣ. 50 ಯೂನಿಟ್ಸ್ ಅಟ್ ದ ರೇಟ್ ಆಫ್ 2.40 120 ರುಪೀಸ್. ನೆಕ್ಸ್ಟ್ ಈಗ ಈ ಡೇಟಲ್ಲಿ ಯಾವುದು 14th ಡೇಟಲ್ಲಿ 100 ಯೂನಿಟ್ಸು ಪರ್ಚೇಸ್ ಆಗಿದೆ. ಸೊ ಅದನ್ನು ಬರೆಯೋಣ. 100 ಅಟ್ ದ ರೇಟ್ ಆಫ್ 2.00. ಸೊ 200. ಓಕೆ, 3 ಬ್ಯಾಚ್ ಇದೆ. ಒಂದು 2.20 ಇನ್ನೊಂದು 2.40. ಸೊ ಲಾಸ್ಟ್ ಒನ್ನು 100 ಯೂನಿಟ್ಸ್ ಅಟ್ ದ ರೇಟ್ ಆಫ್ 2. ಸೊ ಇಲ್ಲಿ 3 ಬ್ಯಾಚಿಂದು ನಮಗೆ ಮಟೀರಿಯಲ್ಲು ಇದೆ, 3 ಲಾಟ್. ಓಕೆ, 14th ಆಯಿತು. ನೆಕ್ಸ್ಟ್ 18th ಡೇಟ್ ಇಶ್ಯೂಡ್ 150 ಯೂನಿಟ್ಸ್ ಅಂತ ಇದೆ. ಓಕೆ, ಸೊ 150 ಯೂನಿಟ್ಸ್ನ 18th ಡೇಟಲ್ಲಿ ಇಶ್ಯೂ ಮಾಡಬೇಕು. ಸೊ ಮಾಡಬೇಕಾದ್ರೆ ನೋಡಬೇಕು ಲೇಟೆಸ್ಟ್ ಯಾವುದಿದೆ ನೋಡಿ. ಸೊ ಲೇಟೆಸ್ಟ್ ಅಂದರೆ ಇಲ್ಲಿ 100 ಯೂನಿಟ್ಸ್ ಅಟ್ ದ ರೇಟ್ ಆಫ್ 2 ಅಂತ ಇದೆ. ಸ್ವಲ್ಪ ಲಾಸ್ಟಿಗೆ ಬರೆದಿರೋದನ್ನ ಫಸ್ಟ್ ಇಶ್ಯೂ ಮಾಡಿ. ಸೊ 100 ಯೂನಿಟ್ಸ್ ಅಟ್ ದ ರೇಟ್ ಆಫ್ 200 ರುಪೀಸ್. ನೆಕ್ಸ್ಟ್ ನಮಗೆ ಬೇಕಾಗಿರೋದು 150 ಯೂನಿಟ್ಸು. ಸೊ ಆ 150 ಯೂನಿಟ್ಸಲ್ಲಿ 100 ಮಾತ್ರ ಇಶ್ಯೂ ಮಾಡಿದ್ವಿ. ಇನ್ನು 50 ಯೂನಿಟ್ಸು ಹಿಂದಿನ ಬ್ಯಾಚಿಗೆ ಹೋಗೋಣ. 50 ಯೂನಿಟ್ಸೇ ಇದೆ ಅಲ್ಲಿ. 50 ಯೂನಿಟ್ಸ್ ಅಟ್ ದ ರೇಟ್ ಆಫ್ 2.40. ಸೊ 120 ರುಪೀಸ್. ಸೊ ಅಲ್ಲಿಗೆ 150 ಯೂನಿಟ್ಸ್ ಆಯಿತು. ಸೊ ಎರಡೂ ಬೇರೆ ಬೇರೆ ರೇಟಿಂದ ಆಯಿತು. 100 ಯೂನಿಟ್ಸ್ ಅಟ್ ದ ರೇಟ್ ಆಫ್ 2, 50 ಯೂನಿಟ್ಸ್ ಅಟ್ ದ ರೇಟ್ ಆಫ್ 2.40. ಸೊ ಈಗ ಉಳಿದಿದ್ದು ಬ್ಯಾಚ್ ಏನು? ಸೊ ಈಗ ಉಳಿದಿದ್ದು ಸೊ ಕೆಳಗಿಂದು ಏನಿತ್ತಲ್ಲ ಲೇಟೆಸ್ಟ್ ಏನಿತ್ತಲ್ಲ ಅವೆರಡೂ ಬ್ಯಾಚು ಖಾಲಿಯಾಗಿದೆ. ಸೊ ಏನು ಫಸ್ಟ್ ಇತ್ತಲ್ಲ 100 ಯೂನಿಟ್ಸ್ ಅಟ್ ದ ರೇಟ್ ಆಫ್ 2.20 ಅದು ಮಾತ್ರ ಉಳಿದಿದೆ. ಅದನ್ನು ಮಾತ್ರ ನಾವು ಬ್ಯಾಲೆನ್ಸಸ್ನ ಬರಿಬೇಕು. 100 ಯೂನಿಟ್ಸ್ ಅಟ್ ದ ರೇಟ್ ಆಫ್ 2.20 220. ಓಕೆ, ಸೊ ಈಗ 18th ಡೇಟಿಂದ ಆಯಿತು. ಓಕೆ, 18th ಡೇಟ್ ಆದಮೇಲೆ ಇಲ್ಲಿ 23rd ಕಾಣ್ತಾ ಇದೆ ನಮಗೆ. ಬಟ್ ಇಲ್ಲಿ ನೋಡಿ ಪ್ಯಾರಾಗ್ರಾಫಲ್ಲಿ ದ ಸ್ಟಾಕ್ ವೆರಿಫೈಯರ್ ಆಫ್ ದಿ ಫ್ಯಾಕ್ಟ್ರಿ ಹ್ಯಾಡ್ ಫೌಂಡ್ ಎ ಶಾರ್ಟೇಜ್ ಆಫ್ 5 ಯೂನಿಟ್ಸ್ ಆನ್ 20th ಜನವರಿ ಆ್ಯಂಡ್ ಲೆಫ್ಟ್ ಎ ನೋಟ್ ಅಕಾರ್ಡಿಂಗ್ಲಿ ಅಂತ ಇದ್ದಾಗ ಸೊ 20th ಜನವರಿದನ್ನ ಇಲ್ಲಿ ಬರ್ಕೊಳ್ಬೇಕು. ಅದಾದಮೇಲೆ 23rd ಡೇಟಿಗೆ ಹೋಗಬೇಕು. ಸೊ 20th ಡೇಟಿಗೆ 5 ಯೂನಿಟ್ಸು ಶಾರ್ಟೇಜ್ ಅಂತ ಹೇಳಿದ್ದಾರೆ. ಅಂದರೆ ಫಿಸಿಕಲಿ ವೆರಿಫೈ ಮಾಡಿದಾಗ ನಮಗಲ್ಲಿ ಫಿಸಿಕಲಾಗಿ 5 ಯೂನಿಟ್ಸು ಶಾರ್ಟ್ ಇದೆ. ಆದರೆ ನಮ್ಮ ಲೆಕ್ಕದಲ್ಲಿ 5 ಯೂನಿಟ್ಸು ಜಾಸ್ತಿ ತೋರಿಸ್ತಾ ಇದೆ. ಸೊ ಈಗ ಅದನ್ನು ನಾವು ತೆಗಿಬೇಕು. ಅಲ್ಲಿ ನಮಗೆ ಸಮ ಮಾಡ್ಕೊಳ್ಬೇಕು. ಫಿಸಿಕಲ್ ಮತ್ತು ನಮ್ಗೆ ಅಕೌಂಟಲ್ಲಿರೋದನ್ನು ಎರಡನ್ನೂ ಈಕ್ವಲ್ ಮಾಡ್ಕೋಬೇಕಂದಾಗ ಸೊ ಇಶ್ಯೂ ಮಾಡಿ ನಾವಲ್ಲಿ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಸೊ ಇಶ್ಯೂ ಮಾಡಬೇಕು ಅಂದಾಗ ಅಲ್ಲಿ ಇಶ್ಯೂ ಕಾಲಮಲ್ಲಿ 5 ಯೂನಿಟ್ಸ್ ರೇಟ್ ಯಾವುದು ಒಂದೇ ಒಂದು ಬ್ಯಾಚ್ ಇರೋದು. ಸೊ ಇಲ್ಲಿ 100 ಯೂನಿಟ್ಸ್ ಇದೆ ಅಟ್ ದ ರೇಟ್ ಆಫ್ 2.20 ಇದೆ. ಸೊ ಅದರಲ್ಲಿ 5 ಯೂನಿಟ್ಸ್ನ ತೆಗಿಯೋಣ. 5 ಯೂನಿಟ್ಸ್ ಅಟ್ ದ ರೇಟ್ ಆಫ್ 2.20 11 ರುಪೀಸ್ ಆಯಿತು. ಸೊ ಅಲ್ಲಿಗೆ ಉಳಿದಿದ್ದು ಬ್ಯಾಲೆನ್ಸು 100ಅಲ್ಲಿ 5 ಕಳೆದಾಗ 95
ಯೂನಿಟ್ಸ್ ಅಟ್ ದ ರೇಟ್ ಆಫ್ 2.20 209 ರುಪೀಸ್ ಶಾರ್ಟೇಜ್ ಅಂತ ನಾವು ರಿಮಾರ್ಕ್ಸಲ್ಲಿ ತೋರಿಸಿದ್ದೀವಿ. ಸೊ ಈಗ ಪ್ಯಾರಾಗ್ರಾಫಲ್ಲಿ ಲಾಸ್ಟಿಗೆ ಕೊಟ್ಟಿದ್ರಲ್ವ, ಸೊ ಅದನ್ನು ಎಂಟ್ರಿ ಮಾಡಿ ಆಯಿತು. ಈಗ ನೆಕ್ಸ್ಟ್ 20th ಆದಮೇಲೆ ಡೇಟ್ ನೋಡಿ, ಯಾವಾಗಲೂ ಕ್ರೋನೊಲಾಜಿಕಲ್ ಆರ್ಡ್ರಲ್ಲಿ ಇರಬೇಕು. ಇದನ್ನು ಇಶ್ಯೂ ಮೆಥಡ್ ಮಾಡಬೇಕಾದ್ರೆ ನೋಡ್ಕೋಬೇಕು ನಾವು. 23rd ರಿಟರ್ನ್ ಫ್ರಮ್ ದಿ ಇಶ್ಯೂಸ್ ಆನ್ 10th January 20 ಯೂನಿಟ್ಸ್. ಸೊ ರಿಟರ್ನ್ ಫ್ರಮ್ ದ ಇಶ್ಯೂಸ್ ಆನ್ 10th January ಅಂತ ಇದೆ. 10th Januaryಗೆ ನೋಡಿ ಇಲ್ಲಿ ಇಶ್ಯೂ ಮಾಡಿದ್ವಿ, ಇಶ್ಯೂಡ್ 150 ಯೂನಿಟ್ಸ್ ಅಂತ ಇತ್ತು. ಸೊ ಅಲ್ಲಿಗೆ ಯಾವುದೋ ಡಿಪಾರ್ಟ್ಮೆಂಟಿಗೆ ಇಶ್ಯೂ ಮಾಡಿದ್ವಿ, ಅವರಿಗೆ ಎಕ್ಸಸ್ ಆಗಿದೆಯೋ ಅಥವಾ ಅದು ಆ ಮಟೀರಿಯಲ್ಲು ಹೊಂದ್ತಾ ಇಲ್ಲ ಅನಿಸುತ್ತೆ, ಅದನ್ನು ವಾಪಸ್ ಕಳಿಸಿದ್ದಾರೆ. ಎಷ್ಟು ಅಂದರೆ 20. ಸೊ ವಾಪಸ್ ಕಳಿಸಿದ್ದಾರೆ ಅಂದಾಗ ನಮಗೆ ಸ್ಟೋರಿಗೆ ವಾಪಸ್ ಬರ್ತಾಯಿದೆ. ಸೊ ಬರ್ತಾಯಿದೆ ಅಂತ ಹೇಳಿದ್ರೆ ರಿಸಿಟ್ಸಲ್ಲಿ ನಾವು ತೋರಿಸ್ಬೇಕು. ಸೊ 23rd ರಿಸಿಟ್ಸ್ ಕಾಲಮಲ್ಲಿ ತೋರಿಸ್ತೀವಿ. ಸೊ ಯಾವತ್ತು 10th ಡೇಟಿಗೆ ನಾವು ಇಶ್ಯೂ ಮಾಡಿದ್ದು ಅಂತ ಹೇಳಿದ್ದಾರೆ. ಸೊ ನೋಡೋಣ ಇಲ್ಲಿ 10th ಡೇಟ್ ನೋಡಿ, ಇಲ್ಲಿ 10th ಡೇಟ್ 150 ಯೂನಿಟ್ಸ್ನ ಇಶ್ಯೂ ಮಾಡಿದ್ವಿ ಅಟ್ ದ ರೇಟ್ ಆಫ್ 2.40 ಹಾಗೆ ಮಾಡಿದ್ವಿ. ಸೊ ಅದನ್ನೇ ನಾವು ಕಳಿಸಿದ್ದನ್ನು ವಾಪಸ್ ಕಳಿಸ್ತಾ ಇದ್ದಾನೆ ಅಂದರೆ ಅದೇ ರೇಟನ್ನು ತೊಗೊಳ್ಬೇಕು, 2.40. ಸೊ 20 ಯೂನಿಟ್ಸ್ ಅಟ್ ದ ರೇಟ್ ಆಫ್ 2.40 ಅಲ್ಲಿಗೆ 48 ರುಪೀಸ್ ಆಯಿತು. ಸೊ ಅದು ನಮಗೆ ಬಂದಿರೋದ್ರಿಂದ ಅದನ್ನು ರಿಸಿಟ್ ಕಾಲಮಲ್ಲಿ ತೋರಿಸಿದ್ವಿ. ಈಗ ಮತ್ತೆ ಬ್ಯಾಲೆನ್ಸ್ ಬರೆಯೋಣ. ಬ್ಯಾಲೆನ್ಸ್ ಹೇಗೆ ಅಂದರೆ ಫಸ್ಟು ಹಿಂದಿನ ಬ್ಯಾಲೆನ್ಸ್ ತೊಗೊಳ್ಳೋಣ. 95 ಯೂನಿಟ್ಸ್ ಅಟ್ ದ ರೇಟ್ ಆಫ್ 2.20 209. ಸೊ ಈಗ ಬಂದಿದ್ದು ಸ್ಟೋರಿಗೆ ವಾಪಸ್ ಬಂದಿತ್ತಲ್ಲ 20, ಅದನ್ನು ಬರೆಯೋಣ. 20 ಅಟ್ ದ ರೇಟ್ ಆಫ್ 2.40 48. ಸೊ ಯಾವುದು ಲೇಟೆಸ್ಟ್ ಇರುತ್ತೆ, ಏನು ಹೆಂಗಿರುತ್ತೆ ಟ್ರಾನ್ಸಾಕ್ಷನ್ ಅದೇ ಥರ ಬರಿತಾ ಹೋಗಬೇಕು. ಇದು ಹಿಂದಿನ ಬ್ಯಾಚು ಅಂತ ಇದನ್ನು ಮೇಲ್ಗಡೆ ಬರಿಬಾರ್ದು. ಓಕೆ, ನೆಕ್ಸ್ಟು 23rd ಆದಮೇಲೆ ಓಕೆ 26th ರಿಸೀವ್ಡ್ ಆಟ್ ರುಪೀಸ್ 2.50 ಪರ್ ಯೂನಿಟ್ 125 ಯೂನಿಟ್ಸ್ ಅಂತ ಇದೆ, ಇದು ರಿಸಿಟ್. ಸೊ 125 ಯೂನಿಟ್ಸ್ ಅಟ್ ದ ರೇಟ್ ಆಫ್ 2.50 ಓಕೆ 313 ಆಯಿತು. ಸೊ ಅದನ್ನು ಸಹ ಈಗ ಬ್ಯಾಲೆನ್ಸಲ್ಲಿ ತೋರಿಸೋಣ. ಸೊ ಫಸ್ಟು ಹಳೆ ಬ್ಯಾಲೆನ್ಸಸ್ನ ಬರೆಯೋಣ. 95 ಅಟ್ ದ ರೇಟ್ ಆಫ್ 2.20 209 ಆ್ಯಂಡ್ 20 ಯೂನಿಟ್ಸ್ ಅಟ್ ದ ರೇಟ್ ಆಫ್ 2.40 48. ಸೊ ಈಗ 125 ಯೂನಿಟ್ಸು ಹೊಸದಾಗಿ ಪರ್ಚೇಸ್ ಮಾಡಿರೋದು 2.50 ಹಂಗೆ 313. ಓಕೆ, ಸೊ 26th ಡೇಟಿಂದ ಆಯಿತು. ಸೊ ನೆಕ್ಸ್ಟ್ 30 ಡೇಟಿಂದು ವೇಸ್ಟೇಜ್ ಅಂತ ಇದೆ. ಸೊ 30 ಡೇಟಲ್ಲಿ ವೇಸ್ಟೇಜು 10 ಯೂನಿಟ್ಸ್ ಇದೆ. ಸೊ ವೇಸ್ಟೇಜ್ ಅಂತಂದರೆ ಅಲ್ಲಿ ಸ್ಕ್ರ್ಯಾಪ್ ಆಗಿದೆ ಅಂತ. ಸೊ ಮಟೀರಿಯಲ್ ಸ್ಕ್ರ್ಯಾಪ್ ಆದಾಗ ಅದನ್ನು ನಾವು ವೇಸ್ಟ್ ಅಂತ ಟ್ರೀಟ್ ಮಾಡಿ ಅದನ್ನು ಸೊ ನಮ್ಮ ಗೂಡ್ಸಲ್ಲಿ ತೋರಿಸೋಂಗಿಲ್ಲ ಬ್ಯಾಲೆನ್ಸನ್ನು, ಅದನ್ನು ಖಾಲಿ ತೋರಿಸ್ಬೇಕಲ್ಲಿ ಏನು ಅದು ಇಲ್ಲ ಅಂತ ತೋರಿಸ್ಬೇಕು ಅಂದಾಗ ನಾವು ಇಶ್ಯೂನಲ್ಲಿ ತೋರಿಸ್ಬೇಕಾಗತ್ತೆ. ಸೊ ಅದನ್ನು ಕಡಿಮೆ ಮಾಡಬೇಕು ಅಷ್ಟು ಯೂನಿಟ್ಸ್ನ. ಸೊ ಅಷ್ಟು ಯೂನಿಟ್ಸ್ ಕಡಿಮೆ ಮಾಡಬೇಕಂದಾಗ ಇಶ್ಯೂ ಕಾಲಮಲ್ಲಿ ತೋರಿಸ್ಬೇಕು 10 ಯೂನಿಟ್ಸ್ ಅಟ್ ದ ರೇಟ್ ಆಫ್ ಯಾವ ರೇಟಲ್ಲಿ ತೋರಿಸ್ಬೇಕು ಅಂದರೆ, ಸೊ ನಮ್ಮ ಮೆಥಡ್ ಏನು ಕರೆಂಟ್ ಇಶ್ಯೂ ಮೆಥಡ್ ಇಲ್ಲಿ ಫಾಲೋ ಮಾಡ್ತಾ ಇರೋದು ಲೀಫೋ ಮೆಥಡ್ ಪ್ರಕಾರ ಲಾಸ್ಟ್ ಇನ್ ಫಸ್ಟ್ ಔಟ್. ಲಾಸ್ಟ್ ಅಂತ ಅಂದಾಗ ನೋಡಿ ಇಲ್ಲಿ ಹಿಂದಿನ ಡೇಟಲ್ಲಿ ನೋಡ್ಬೇಕು ನಾವು ಇಲ್ಲಿ. ಸೊ ದಿಸ್ ಇಸ್ 30th ಡೇಟ್ ಇವಾಗ ಮಾಡ್ತಾ ಇರೋದು. 26th ಡೇಟಲ್ಲಿ ನೋಡಿರಿ ಬ್ಯಾಲೆನ್ಸ್ ಏನಿದೆ ಅಂತ. 95 ಅಟ್ ದ ರೇಟ್ ಆಫ್ 2.20 ಇದೆ. 20 ಯೂನಿಟ್ಸ್ ಅಟ್ ದ ರೇಟ್ ಆಫ್ 2.40, 125 ಯೂನಿಟ್ಸ್ ಅಟ್ ದ ರೇಟ್ ಆಫ್ 2.50 ಇದೆ. ಸೊ ಲೇಟೆಸ್ಟ್ ಯಾವುದು 125 ಅಟ್ ದ ರೇಟ್ ಆಫ್ 2.50. ಸೊ ಈ 125ಅಲ್ಲಿ 10 ಯೂನಿಟ್ಸ್ನ ತೆಗಿಬೇಕು ನಾವಿಲ್ಲಿ. ಸೊ 10 ಯೂನಿಟ್ಸ್ ಅಟ್ ದ ರೇಟ್ ಆಫ್ 2.50 25 ರುಪೀಸ್ ಆಯಿತು. ಓಕೆ, ಸೊ ಈಗ ಬ್ಯಾಲೆನ್ಸ್ ಬರೆಯೋಣ. 95 ಯೂನಿಟ್ಸಿಂದ ಏನೂ ತೆಗೆದಿಲ್ಲ, ಅದನ್ನು ಹಾಗೆ ಬರೆದಿದ್ದೀವಿ. 95 ಅಟ್ ದ ರೇಟ್ ಆಫ್ 2.50. ನೆಕ್ಸ್ಟು 20 ಅಟ್ ದ ರೇಟ್ ಆಫ್ 2.40. 125 ಯೂನಿಟ್ಸಲ್ಲಿ 10 ಯೂನಿಟ್ಸ್ನ ತೆಗೆದಿದ್ದೀವಿ. 115 ಅಟ್ ದ ರೇಟ್ ಆಫ್ 2.50 288. ಸೊ ಇದರಲ್ಲಿ ನಾವು ರಿಮಾರ್ಕ್ಸ್ ಕಾಲಮಲ್ಲಿ ಬರೆದಿದ್ದೀವಿ ಏನದು ಮಾಡಿರೋದು 10 ಯೂನಿಟ್ಸ್ದು ಟ್ರಾನ್ಸಾಕ್ಷನ್ ವೇಸ್ಟೇಜ್ ಅಂತ. ಓಕೆ, ಸೊ ನೆಕ್ಸ್ಟು ಇಶ್ಯೂಡ್ 31st ಇಶ್ಯೂಡ್ 110 ಯೂನಿಟ್ಸ್ ಅಂತ ಇದೆ. ಸೊ 110 ಯೂನಿಟ್ಸ್ನ ಇಶ್ಯೂ ಮಾಡಿದ್ದೀವಿ. ಸೊ ಇಶ್ಯೂ ಮಾಡಬೇಕಾದ್ರೆ ಸೊ ಲಾಸ್ಟ್ ಇನ್ ಫಸ್ಟ್ ಔಟ್ ಮೆಥಡ್ ಅಂದಾಗ ಇಲ್ಲಿ ಲಾಸ್ಟಲ್ಲಿ ಏನಿತ್ತು 115 ಯೂನಿಟ್ಸ್ ಇತ್ತು ಅಟ್ ದ ರೇಟ್ ಆಫ್ 2.50. ಸೊ ಅದ್ರ ಪ್ರಕಾರ ಅದನ್ನು ಇಶ್ಯೂ ಮಾಡಿದಾಗ 110 ಅಟ್ ದ ರೇಟ್ ಆಫ್ 2.50 275 ಆಯಿತು. ಸೊ 275. ಈಗ ನೆಕ್ಸ್ಟ್ ಬ್ಯಾಲೆನ್ಸ್ ಏನಿದೆ ಬರೆಯೋಣ. 95 ಏನು ಅದನ್ನು ತೆಗೆದಿಲ್ಲ. ಸೊ ಅಟ್ ದ ರೇಟ್ ಆಫ್ 2.20. ನೆಕ್ಸ್ಟು 20 ಯೂನಿಟ್ಸ್ ಅಟ್ ದ ರೇಟ್ ಆಫ್ 2.40 48.
ಸೊ 115ನಲ್ಲಿ 110 ಮಾತ್ರ ನಾವು ಅಲ್ಲಿ ಇಶ್ಯೂ ಮಾಡಿದ್ವಿ. ಇನ್ನು 5 ಯೂನಿಟ್ಸ್ ಬ್ಯಾಲೆನ್ಸ್ ಉಳಿತು, ಅದನ್ನು ಬರೆದಿದ್ದೀವಿ. 5 ಯೂನಿಟ್ಸ್ ಅಟ್ ದ ರೇಟ್ ಆಫ್ 2.50. ಸೊ ಅಲ್ಲಿಗೆ ₹13. ಸೊ ಇಷ್ಟು ಈ ಪ್ರಾಬ್ಲಮಿಂದ ಆಯಿತು. ಇನ್ನೇನು ಇದರಲ್ಲಿ ಅಡ್ಜಸ್ಟ್ಮೆಂಟ್ ಇಲ್ಲ. ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಆನ್ 31st January 2006 ಅಂತ ಅಂದಾಗ, ಸೊ ಇಲ್ಲಿ ಇದನ್ನು ಸ್ಟಾಕು ಅಂತ ತೋರಿಸ್ಬೇಕು ನಾವು. ಸೊ 95 units at the rate of 2.20, 20 units at the rate of 2.40, 5 units at the rate of 2.50. ಸೊ ಅದೆಷ್ಟು ಟೋಟಲ್ ಮಾಡಿ ತೋರಿಸಿದಾಗ ನಮಗೆ ಟೋಟಲ್ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಆ್ಯಂಡ್ ಕ್ವಾಂಟಿಟಿ ಆಫ್ ಕ್ಲೋಸಿಂಗ್ ಸ್ಟಾಕ್ ಸಿಗುತ್ತೆ. ಓಕೆ, ನೆಕ್ಸ್ಟ್ ಸೆಷನ್ಲಿ ಸಹ ನಾವು ಸೊ ಒಂದು ಪ್ರಾಬ್ಲಮ್ನ LIFO ಮೆಥಡಲ್ಲಿ ಸಾಲ್ವ್ ಮಾಡೋಣ. ಥ್ಯಾಂಕ್ ಯು.